ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ನಿನ್ನೆ ದಿನ ಪೋಷನ್ ಟ್ರ್ಯಾಕರಲ್ಲಿ ಹೋಗಿಬಿಟ್ಟು ಫ್ಯಾಮಿಲಿ ಸರ್ವೆ ಬಗ್ಗೆ ಹೇಳಿದೆ. ಸೊ ಮೋರಿಗೆ ಹೋಗಿ ಫ್ಯಾಮಿಲಿ ಸರ್ವೆ 8ನೇದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿನ್ನೆ ನಿಮಗೆ ಒಂದು ಫ್ಯಾಮಿಲಿಯನ್ನು ತೋರಿಸಿದೆ. ಅದರಲ್ಲಿ ಏನಪ್ಪ ಅಂತಂದರೆ ಇಷ್ಟು ಜನ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಡಾಟರು, ಸನ್ನು ಮತ್ತು ಹಸ್ಬೆಂಡ್ ಅಂತ ಇದೆ. ಅಲ್ಲಿ ಮೊಮ್ಮಗಳು ಇಲ್ಲ ಮತ್ತು ಸೊಸೆ ಅನ್ನೋದು ಯಾವುದಿಲ್ಲ. ಸೊ ಅದನ್ನು ಡಿಲೀಟ್ ಮಾಡಿ ಮತ್ತೆ ಬೇರೆ ಥರದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಇಲ್ಲಿ ಬನ್ನಿ. ನಿನ್ನೆ ಫ್ಯಾಮಿಲಿ ಆ್ಯಡ್ ಮಾಡ್ತಿರೋದು ಕೃಷ್ಣಮೂರ್ತಿ ಫ್ಯಾಮಿಲಿ ಅಲ್ಲಿ ಇಲ್ಲಿ ಹೆಂಡತಿ ಇದ್ದಾಳೆ, ಅರುಣ ಮಗಳು, ಸೊಸೆ, ಮೊಮ್ಮಗ, ಇವಿಷ್ಟು ಜನ ಇದ್ದಾರೆ. ಓಕೆ, ಇಷ್ಟು ಜನದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಕೃಷ್ಣಮೂರ್ತಿ ಫ್ಯಾಮಿಲಿಯಲ್ಲಿ ಯಾರು ಹೆಂಡತಿ ಮತ್ತು ಮಗಳು ಮಾತ್ರ ಇರಬೇಕು. ಸೊ ಅವರನ್ನು ತೊಗೊಂಡು ಅವರನ್ನು ಡಿಲೀಟ್ ಮಾಡ್ತಿದ್ದೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಡಿಲೀಟ್ ಅಂತ ಕೇಳ್ತಿದ್ದೆ. ಎಸ್ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಡಿಲೀಟ್ ಮಾಡ್ತಿದ್ದೀನಿ. ಅದೇ ಥರನೇ ಮಗನೂ ಡಿಲೀಟ್ ಮಾಡಿದೆ, ಆಮೇಲೆ ಮೊಮ್ಮಗಳನ್ನು ಡಿಲೀಟ್ ಮಾಡಿದೆ. ಈ ಥರ 3 ಜನ ಡಿಲೀಟ್ ಮಾಡಿದೆ. ಈಗ ಅವ್ರ ಫ್ಯಾಮಿಲಿ ಇರೋದು ಕೃಷ್ಣಮೂರ್ತಿ, ವನಜ ಆ್ಯಂಡ್ ರಮ್ಯಾ ಅಂತ ಹೇಳ್ಬಿಟ್ಟು ಅಷ್ಟೇ ಇವ್ರ ಫ್ಯಾಮಿಲಿಯಲ್ಲಿರೋದು. ಓಕೆ, ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಇದನ್ನು ಆ್ಯಡ್ ಮಾಡಿದ್ರೆ ಅದರಲ್ಲೇ ಆ್ಯಡ್ ಆಗುತ್ತೆ, ಬೇಡ. ಇಲ್ಲಿ ಕೆಳಗೆ ಕಾಣ್ತಾ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮದರ್ ಅಂತ ಕೇಳ್ತಿದೆ, ಅಲೈವ್ ತೋರಿಸಿ ಕ್ರಿಯೇಟ್ ಆ್ಯಂಡ್ ನ್ಯೂ ಪ್ರೊಫೈಲ್ ಅಂತ ಬನ್ನಿ. ಯಾಕೆಂದರೆ ಆ ತಾಯಿ ಕ್ರಿಯೇಟನ್ನು ಮಾಡಬೇಕು ಆ ಪ್ರೊಫೈಲನ್ನು. ತಾಯಿ ಅಲ್ಲ, ತಂದೆನ. ಓಕೆ, ಗಂಡ ಹೆಂಡತಿ ಮಗುನ. ಸೊ ಅದರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ, ಆಮೇಲೆ ಕ್ಯಾಟಗರಿ ಸೆಲೆಕ್ಟ್ ಮಾಡಿ, ಆಮೇಲೆ ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೈನಾರಿಟಿ ಇನ್ ದ ಸ್ಟೇಟ್ ಅಂತ ಕೇಳ್ತಾರೆ, ನೋ ಅಂತ ಕೊಡಿ. ರೆಸಿಡೆನ್ಸ್ ಆಫ್ ದಿಸ್ ಏರಿಯಾ ಅಂದರೆ ಎಸ್ ಅಂತ ಕೊಡಿ. ಆಮೇಲೆ ರಿಲೇಷನ್ಶಿಪ್ ವಿತ್ ಹೆಡ್ ಆಫ್ ದಿ ಫ್ಯಾಮಿಲಿ ಸೆಲ್ಫ್ ಅಂತ ಕೊಟ್ಟಿದೆ. ಇಲ್ಲಿ ಮ್ಯಾರಿಡ್ ಆದರ್ಸ್ ಅಂದರೆ ಮ್ಯಾರಿಡ್ ಅಂತ ಕೊಡಿ. STD ಸರ್ವಿಸನ್ನು ಕೊಡಲಿಕ್ಕೆ ಇಷ್ಟಪಡ್ತಾರಾ ಅಂತ ಕೇಳಿದೆ, ಇಲ್ಲ, ಅವ್ರಿಗೆ ಇದು ಸರ್ವಿಸನ್ನು ಕೊಡೋಲ್ಲ. ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್. ಓಕೆ, ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ತೋರಿಸ್ತು. ಸೊ ಇದೇ ಥರನೇ ನಾವು ಮತ್ತೆ ತಿರುಗಿ ಅವ್ರ ಹೆಂಡತಿಯನ್ನು ನಾವು ತೊಗೋಬೇಕಾಗತ್ತೆ. ನೆಕ್ಸ್ಟ್ ಆ್ಯಡ್ ಫ್ಯಾಮಿಲಿ ಮೇಲೆ ಮತ್ತೆ ಕ್ಲಿಕ್ ಮಾಡಿ, ಕೆಳಗಡೆ ಕ್ರಿಯೇಟ್ ನ್ಯೂ ಪ್ರೊಫೈಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಆ ಹೆಂಡತಿನ ಆಧಾರ್ ಹಾಕಬೇಕಾಗತ್ತೆ, ಹೆಸರನ್ನು ಹಾಕಬೇಕಾಗತ್ತೆ, ಫೀಮೇಲ್, ಡೇಟ್ ಆಫ್ ಬರ್ತ್, ಇಸ್ವಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರಾಲ್ ಮೇಲೆ ಎಷ್ಟನೇ ಇಸ್ವಿ ಅಂತ ಹೇಳಿ ಗೊತ್ತಾಗುತ್ತೆ. ಅದ್ರ ಮೇಲೆ ಎಷ್ಟನೇ ಇಸ್ವಿ ಅಂತ ಗೊತ್ತಾದ ಮೇಲೆ ಆ ಇಸ್ವಿ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಯಾವ ತಿಂಗಳು ಬಂದರೆ ಅಲ್ವಾ. ಸೊ ಇದು ಬಂದಿರೋದು ಯಾವಾಗಪ್ಪ, ಜನವರಿ 13 ಅಂತ ಬಂದರೆ. ಸೊ ನಾವು ಬ್ಯಾಕ್ ಸೈಡ್ ಹೋಗಬೇಕು. ಫೆಬ್ರವರಿ, ಮಾರ್ಚ್ ಅಂದರೆ ಮುಂದೆ ಹೋಗಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತೀವಿ, ಕರೆಕ್ಟ್. ಇದರಲ್ಲಿ ಸನ್ನು, ಡಾಟರು ಇದ್ದಾರೆ. ಹೆಡ್ ಆಫ್ ದಿ ಫ್ಯಾಮಿಲಿ ಏನಾಗಬೇಕು, ಹಸ್ಬೆಂಡ್ ಆಗ್ತಿದೆ. ಇಲ್ಲಿ ವೈಫ್ ಅನ್ನೋದಿಲ್ಲ, ಇವ್ರಿಗೆ ಏನಾಗಬೇಕು, ಹಸ್ಬೆಂಡ್ ಆಗುತ್ತೆ ಅಂತ ಕರೆಕ್ಟಾಗಿ ಕೇಳಿದ್ದಾರೆ. ಓಕೆ, ಇಲ್ಲಿ ಮ್ಯಾರಿಡು ಮತ್ತು STDs ಬರುತ್ತಾರೆ ನೋ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆ್ಯಡ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ. ಇಲ್ಲಿ ಆ್ಯಡ್ ಪ್ರೊಫೈಲ್ ಯೂಸಿಂಗ್ PT ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬರ್ತಕ್ಕಂಥ ಒಂದು ಮಗುವಿನ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಯಾವ ಮಗು ಅಂತ ಹೇಳಿ ಗೊತ್ತಾದಮೇಲೆ ಕ್ಲಿಕ್ ಮಾಡಿಕೊಂಡು ಅದೆಲ್ಲ ಏನು ಬಂದಿರುತ್ತಲ್ಲ ಪೋಷನ್ ಟ್ರ್ಯಾಕಲ್ಲಿರುತ್ತಲ್ಲ ಅದೆಲ್ಲದೂ ಏನಾಗುತ್ತೆ, ಬ್ಲರ್ ತೋರಿಸುತ್ತೆ. ಓಕೆ, ಫ್ರೀಸ್ ಆಗಿರೋದನ್ನು ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಾಟರು, ಸನ್ನು ಅಂತೇಳಿ ಡಾಟರು. ಆಮೇಲೆ ಮ್ಯಾರಿಡಾ, ಅದರ್ಸ್ ಅಂತ ತೋರಿಸಿ ಸಪ್ಲಿಮೆಂಟರಿ ನಮ್ಮ ಸರ್ವಿಸನ್ನು ಇಷ್ಟಪಡ್ತಿದ್ದಾರೆ, ಎಸ್ ಹೌದು ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಕೆಳಗಡೆ ಕಾಣ್ತಕ್ಕಂಥದ್ದು ಡನ್ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಮುಗಿತು. ಇದು ಇನ್ನೇನಪ್ಪ ಅಂತಂದರೆ ಇದು ನಮಗೆ ಎಷ್ಟು ಅವರ್ಸ್ ಆದಮೇಲೆ ಗೊತ್ತಾಗುತ್ತೆ. ನಾವು ಫ್ಯಾಮಿಲಿನ ನಾವು ಎಷ್ಟು ಆ್ಯಡ್ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನಂಬರ್ ಆಫ್ ಫ್ಯಾಮಿಲಿ 6 ಅಂತ ಇದೆ. ಮದರ್ 6, ಫಾದರ್ 4, ಗಾರ್ಡಿಯನ್ 0, ಮೇಲ್ ಚಿಲ್ಡ್ರನ್ 1, 4, ಟೋಟಲ್ 15 ಮೆಂಬರ್ಸನ್ನು ನಾವು ಆ್ಯಡ್ ಮಾಡಿದ್ವಿ. ಸೊ ಇಷ್ಟು ನೋಡಿದ್ರಲ್ಲ ನೀವು, ಆ್ಯಡ್ ಮಾಡೋದು ಹೇಗೆ ಡಿಲೀಟ್ ಮಾಡೋದನ್ನು ಆಪ್ಷನ್ಸ್ಗಳನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡು ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.